ನೋಡ್ರಿಲೆ ಈ ಗಣಿತಗಳನ್ನು ಭಾಳ ಕೇರ್ಫುಲಿ ಮಾಡಬೇಕು, ತಿಳ್ಕೋಬೇಕು. ಯಾಕಂದ್ರೆ ಇವು ಆಪ್ಷನ್ಸ್ ಅವ. ಇವು 4 ಉತ್ತರವ ಅಂದ್ಕೂಡಲೇ ಸುಮ್ಮಲ್ಲ ನಾ ಹೆಂಗೆ ತಿಳಿಸ್ತೇನೆ ನೋಡ್ರಿ. ನೀವು ಮಾಡೋದಾಗಿತ್ತಂದ್ರೆ ಮತ್ತೆ ಕಂಡುಹಿಡಿದು ಮತ್ತು ಹೆಂಗೆ ನೀವು ತಿಳ್ಕೊಬೇಕು ಅನ್ನೋದು ನಾ ಹೇಳ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಈಗ ನಿಮಗೆ ತಿಳಿದದ ನೋಡ್ರಿ, ನಾ ಸರಿಯಾಗಿ ತಿಳಿಸಿ ಹೇಳ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಮೊದಲ 10 ಸಮ ಸಂಖ್ಯೆಗಳ ಸರಾಸರಿ. ಇನ್ನೊಂದು ವೇಗವಾಗಿ ಹೆಂಗೆ ಮಾಡಬೇಕನ್ನೋದು ಸಹಿತ ಹೇಳ್ತು. ಇದನ್ನು ಬಾಯಲಿನ ಉತ್ತರ ಹೆಂಗೆ ಕಂಡು ಹಿಡಿಬೇಕು, ಸರಾಸರಿ ಹೆಂಗೆ ಕಂಡು ಹಿಡಿಬೇಕು. ಇದನ್ನು ಬಾಯಲೇ ಹೇಳಿರ್ತದೆ. ನಾ ಸರಾಸರಿ ಅಲ್ಲ, ಅದು ಮತ್ತೆ ಗುರುತಾತಂದ್ರೆ ಸರಾಸರಿ ಕೇಳಿದ್ರೆ ನಾವು ಹೆಂಗೆ ಮಾಡಬೇಕು, ಮತ್ತೆ ಕೇಳಿದಾಗ ಏನು ಮಾಡಬೇಕು, ಇದನ್ನು ತಿಳ್ಕೊಬೇಕು ನೀವು. ಈಗ ನಿಮಗೆ ರೀತಿ ಪ್ರಕಾರ ಗಣಿತ ತಿಳಿಸಿ ಆಮೇಲೆ ಟ್ರಿಕ್ಸ್ ಹೇಳ್ತಾನೆ. ಅಂದ್ರೆ ನಿಮಗೆ ಏನಾಗ್ತದೆ, ಅದು ತಲೆಯಾಗಿ ಉಳಿದು ಬಿಡ್ತು. ಆಮೇಲೆ ಸುಮ್ಕೆ ಬರ್ತದೆ ನೋಡ್ರಿ ಅಂತ ಹಿಂಗೆ ಸುಮ್ಮನೆ ನಿಮ್ಮ ಕಡೆ ಡುಬ್ಬ ಮಾಡಿ ಇಟ್ಬಿಟ್ರೆ ಅದು ನಿಮ್ಗೆ ತಿಳಿಯಂಗೂ ಇಲ್ಲ. ಆದ್ರೆ ಅದನ್ನು ನೀವು ಮರಿಬೋದು. ಈಗ ನಾ ತಿಳಿಸೋದು ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮರೆಯಂಗಿಲ್ಲ ನೀವು. ಈ ಟ್ರಿಕ್ಸ್ ಮರಿಬೋದು. ಆದರೆ ನಾ ಈಗೇನು ತಿಳಿಸ್ತದಲ್ಲ ಆ ರೀತಿ ನೀವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಸದ್ಯ ಆ ರೀತಿ ನೀವು ತಲೆಯಾಗ ನೆನಪಿಟ್ಕೊಂಡ್ರಿ ಅಂದರೆ ಟ್ರಿಕ್ಸ್ ನೀವೇ ಕಂಡು ಹಿಡಿಬೋದು. ಅದಕ್ಕೆ ರೀತಿಯನ್ನು ಹೇಳುವಾಗ ಲಕ್ಷ ಕೊಟ್ಟು ಕೇಳ್ರಿ. ಮೊದಲ ಅನ್ನೋದೊಂದು ವಿಚಾರ ಇಟ್ಕೋಬೇಕು. ಮೊದಲ 10 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ನೋಡಿ. ಸಮಸಂಖ್ಯೆ 2 + 4 + 6 + 8 + 10 + 12 + 14 + 16 ಎಣಿಸ್ರಿ. 1 2 3 4 5 6 7 8 18 + 20. ಈಗಂತೂ ನೀವು ಮೊದಲ 10 ಸಮ ಸಂಖ್ಯೆಗಳನ್ನು ನೀವು ಕಂಡುಹಿಡಿದ್ರಿ. 1 2 3 4 5 6 7 8 9 10. ಇವುಗಳ ಮತ್ತೆ ಹೆಂಗೆ ಕಂಡುಹಿಡಬೇಕು? ಸಮ ಸಂಖ್ಯೆಗಳ ಮತ್ತೆ ಎಷ್ಟವ, ನೀವು ಅಂಕಿ ಎಷ್ಟವ ಮೊದಲು 1 2 3 4 5 6 7 8 9 10. ಅದರ ಮುಂದಿನ ಅಂಕಿ 11ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. ಬರೋಬ್ಬರಿ ಇದರ ಉತ್ತರ 110 ಆಗ್ತದಿಲ್ಲ ನೋಡ್ರಿ. ಇದು ಟ್ರಿಕ್ಸ್. ನವೋದಯ ಥಿಯರಿ ಅದು ನೋಡ್ರಿ. ಈಗ ಮಾಡಿ ನೋಡ್ರಿ. ಮಾಡಿದ್ದಿಲ್ಲ ಮತ್ತೊಂದು ಸಲ ವಿಡಿಯೋ ಏನು ಮಾಡಬೇಕು, ಮತ್ತೆ ಅಳಿಸಿ ಮಾಡ್ತೀನಿ. 8 1 6 14 18 19 20 28 22 34 38 40 4ಕ್ಕೆ 4 5 6 7 8 9 10 11. ಬರೋಬ್ಬರಿ 110 ಆತಿಲ್ಲ ನೋಡ್ರಿ. ಈಗ ಏನು ಕೇಳ್ಯಾರ ಅವರು? ಸರಾಸರಿ ಕೇಳ್ಯಾರ. ಅನುಕ್ರಮ ಸಂಖ್ಯೆಗಳ ಮೊತ್ತ ಸಮಸ್ಥಾನದ ಸಮಸಂಖ್ಯೆಯ ಮೊದಲು 10 ಸಮಸಂಖ್ಯೆಗಳ ಮೊತ್ತ ಮಾಡಾಗ ಏನು ಕಂಡುಹಿಡಬೇಕು? 10 ಇಟ್ಕೋರಿ. ಅದರ ಮುಂದಿನ 11 ಇಟ್ಟು ನೀವು ಗುಣಾಕಾರ ಮಾಡಿಬಿಟ್ರಿ ಅಂದ್ರೆ ಮುಗೀತು. ಆಮೇಲೆ ಇನ್ನೊಂದು, ಈಗ ನಾ ಲೆಕ್ಕ ನಿಮಗೆ 10ರಲ್ಲೇ ನೀವು ಬಾಗಿಸಿದ್ರಿ ಅಂತಂದ್ರೆ ಏನು ಬರ್ತದೆ? ಈಗ ಸರಾಸರಿ ಬರ್ತದಿಲ್ಲ ನೋಡ್ರಿ. ಈಗ ಸರಾಸರಿ ಬರ್ತದಿಲ್ಲ. 10ರಲ್ಲೇ ಬಾಗಿಸಿದ್ರಿ ಅಥವಾ 10ರಲ್ಲೇ 11 10. ಯಾಕೆ ಇದೇ ಮುಂದಿನ ಸಂಖ್ಯೆನೇ ನೀವು ಸರಾಸರಿ ಅಂತ ಯಾಕೆ ಅನ್ನಬಾರ್ದು? ನೋಡ್ರಿ ಎಷ್ಟು ಸರಿಯಾಗಿ ತಿಳಿತದೆ ನಿಮಗಿದು. ಇದು ಅನುಕ್ರಮ ಸಂಖ್ಯೆಗಳ ಮೊತ್ತ. ಅನುಕ್ರಮ ಮೊದಲು 10 ಅಂಕೆಗಳ ಮೊತ್ತ ಅಂದ್ರೆ 10 × 11 ಆಯ್ತು. ಈ ಮುಂದಿನ ಅಂಕಿನೇ ಸರಾಸರಿ ಇರ್ತದ ನೋಡ್ರಿ. ಸರಾಸರಿ ಅದನ್ನ ಇಲ್ಲ. ಉತ್ತರ ಸಂಖ್ಯೆ ಬಿ ಹಾಕ್ರಿ. ಇಷ್ಟೆಲ್ಲ ಗಣಿತಗಳನ್ನ ಮಾಡ್ಕೋತ ಕೂಡುವುದರಿಂದ ಟೈಮ್ ವೇಸ್ಟ್. ಆದ್ರೂ ಇದನ್ನ ರೀತಿ ಪ್ರಕಾರ ಕಲೀಲೇಬೇಕು ನೀವು. ಮೊದಲು 10 ಸಮ ಸಂಖ್ಯೆಗಳ ಮೊತ್ತ 10 × 11 110 ಮೊತ್ತ ಸರಾಸರಿ. 10ರ ಮುಂದಿನ ಅಂಕಿ 11 ಅದರ ಸರಾಸರಿ ಅಂತ ಹೇಳಿಬಿಡ್ರಿ. ಇಷ್ಟು ಕಂಪ್ಯೂಟರ್ ಬ್ರೈನ್ ಇದ್ದಂಗೆ ಇದು ಸದ್ಯ. ಇದು ಗಣಿತ ನೀವು ಕಂಪ್ಯೂಟರ್ ಟೈಪ್ ಇರ್ಬೇಕು ನೀವು. ಒಂದು ಹೇಳಿದೆ, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಒಂದು ಹುಡುಗಿ ನಮ್ಮಲ್ಲಿ ಕಚ್ಚಾ ಉಪಯೋಗ ಮಾಡಲಾರ್ದ 50 ಗಣಿತ ಹಾಕಿ ಬಂದಿದ್ದಳು. ಜಮಖಂಡಿ ತುಂಗಳ ಸ್ಕೂಲ್ನೊಳಗೆ ಫ್ರೀ ಸೀಟ್ ಕೊಟ್ಟಾರ ಆಕಿ. ಮತ್ತು ಸೈನಿಕ್ ಸ್ಕೂಲ್ನ ರ್ಯಾಂಕ್ ಹುಡುಗ. ಕಲರ್ ಬ್ಲೈಂಡ್ನೆಸ್ ಬಂದಿತ್ತು. ಬಾಡಗಂಡಿಗೆ SR ಪಾಟೀಲ್ ಫ್ರೀ ಸೀಟ್ ಕೊಟ್ಟಾರ ಹುಡುಗ ಮೆರಿಟ್ ನೋಡಿ.
ತಿಳ್ಕೊರಿ. ಶೆಣ್ಯಾರಿಗೆ ಎಲ್ಲಾದ್ರೂ ಬೆಲೆ ಸಿಗ್ತದೆ. ನೀವು ಶೆಣ್ಯಾರ ಆಗ್ಬೇಕಾದ್ರೆ ಇವತ್ತೊಂದು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಫೀ ಕನ್ಸೆಷನ್ ಆಗ್ತದೆ ನಮ್ಮ ಶಾಲೆ ಹುಡುಗರು, ಕಲ್ತದ್ದು ಹುಡುಗರಿಗೆ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ, ಮೊದಲ 10 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂದ್ರೆ 10 ಮುಂದಿನ ಅಂಕೆ ಎಷ್ಟು? 11. ಸಮಸಂಖ್ಯೆಯಾಗಿದ್ದರೆ ಮೊದಲ 10 ಸಂಖ್ಯೆ, ಮೊದಲ ಪ್ರಾರಂಭದಿಂದ ಸಮಸಂಖ್ಯೆಗಳ ಮೊತ್ತ ಅದು 8 8 8 × 9 72 ಮಾಡಿ ನೋಡ್ರಿ. ಮೊದಲ 8 ಅನುಕ್ರಮ ಸಂಖ್ಯೆಗಳ ಮೊತ್ತ, 8 ಅನುಕ್ರಮ ಸಂಖ್ಯೆಗಳ ಮೊತ್ತ ಮಾಡುದು. ಆಮೇಲೆ ಟ್ರಿಕ್ಸನ್ನು ತೋರಿಸ್ತಾನೆ ನಿಮಗೆ ನೋಡಿ. ಮೊದಲು 8 ಅನುಕ್ರಮ ಸಂಖ್ಯೆಗಳು 1 2 3 4 5 6 7 8 8 ಅನುಕ್ರಮ ಸಂಖ್ಯೆಗಳು ಬಂದು. ಮೊದಲ 8 ಅನುಕ್ರಮ ಸಂಖ್ಯೆಗಳ ಮೊತ್ತದ ಸರಾಸರಿ ಮೊದಲ ಮೊತ್ತ. ಆಮೇಲೆ ಈಗ ಅನುಕ್ರಮ ಎಷ್ಟು ಸಂಖ್ಯೆವ ನೀವು ನೋಡ್ರಿ. 1 2 3 4 ಈ ಕಡೆದು 1 2 3 4 4ಕ್ಕೆ 5ಕ್ಕೆ 1 ಇರ್ತದ ಅಂದ್ರೆ ಇದಕ್ಕೆ ಅರ್ಧ ಕೊಟ್ಟು ಬಿಡ್ರಿ. 4.5 ಸರಾಸರಿ. 4 ಪೂರ್ಣಾಂಕ 1 ಎರಡಾಂಶ ಅಂದ್ರು ಒಂದೇ, 4.5 ಅಂದ್ರು ಒಂದೇ. ಈ ಎರಡರೊಳಗೆ ಒಂದು ಉತ್ತರ ಇಟ್ಟಾರ ನೋಡ್ರಿ. ಏನು ಮಾಡೋದೇ ಬೇಡ, ನೀವು ಗಣಿತ ಮಾಡಿ ನೋಡ್ರಿ. 4.5 ಬರಲೇಬೇಕು. ಈಗ ಆಗಾವೇ ಹಾಕಿದ್ ನಾನು 4.5 ಅಥವಾ 4 ಪೂರ್ಣಾಂಕ 1 ಎರಡಾಂಶ ಎರಡು ಒಂದೇ. ಇದು ದಶಮಾಂಶದಾಗ ಇಟ್ಟು ಬಿಂದು ರಾಶಿ ಇಟ್ಟು ಮ್ಯಾಲೆ ದಶಮಾಂಶದಾಗದ. ಇವುಗಳ ಮೊತ್ತನ್ನು ಹೆಂಗೆ ಕಂಡು ಹಿಡಿಬೇಕು ನೋಡ್ರಿ. ಇವುಗಳ ಸಂಖ್ಯೆ ಎಷ್ಟದ ನೋಡ್ರಿ. 8ರಲ್ಲೇ ಭಾಗಿಸ್ರಿ. 8 ಬಂತು. ಏನಿಷ್ಟು ಸುಮ್ಮನೆ ಇರ್ಲಿಲ್ಲ, ನಿಮ್ಮ ರೀತಿ ಗೊತ್ತಿರಲಿ. 8 1 2 3 4 5 6 7 8 ಕೂಡಿಸ್ರಿ. 8 1 7 15 1 6 21 26 30 33 35 36 ಬಂತು. 36 ತಾಳಿಗೆ 8 ಇಡ್ರಿ. ಇದನ್ನ ಮೊತ್ತನ್ನ 36 ನಾವು ಹೆಂಗೆ ಕಂಡು ಹಿಡಿಬೇಕು? ಅವೆಲ್ಲ ನಿಮಗೆ ಬರ್ತದೆ. n × n + 1 / 2 ಅವು ಬರ್ತಾವು, ಮುಂದೆ ಬರ್ತಾವೆ. ನಿಮಗೆ SSLC ಎಲ್ಲ ನಿಯಮಗಳು ಬಂದುಬಿಡ್ತಾವು. ಅವಾಗ ಇದು ನಿಮಗೆ ಏನಾಗಿಬಿಡ್ತದ, ಆಹಾ ಇಷ್ಟು ಸರಳ ಆಗ್ತದೆ ನಿಮಗೆ. ಅವಾಗ ಸರ್ ಹೇಳ್ಯಾರ ನೋಡಿ, ಇಲ್ಲಿ ನೋಡಿ ಎಷ್ಟು ಅಂಕಿವು 8 ಅದ, ಇಲ್ಲಿ ಎಷ್ಟು ಬಂದದ 36 ಬಂದದ. 36ನ ಹೆಂಗೆ ಕಂಡು ಹಿಡ್ಕೋಬೇಕು ಅನ್ನೋದು ತೋರಿಸ್ತಾನ. ಕೊನೆ ಅಂಕಿ ಎಷ್ಟದ 8 ಇಡ್ರಿ. ಅದರ ಮುಂದಿನ ಅಂಕಿ ಏನು ಮಾಡ್ರಿ 9 ಇಡ್ರಿ. ಒಂದು ಸ್ಟೆಪ್ ಮಾಡ್ಕೊರಿ. ಯಾವುದ್ರ ಒಂದು ಅಂಕಿ ಅರ್ಧ ಮಾಡ್ಕೊರಿ. ಇದು ಮಾಡ್ಕೊಳಿಕ್ ಬರೋದಿಲ್ಲ, ಇದನ್ನ ಮಾಡ್ಕೊರಿ. 4 × 9 9 4 36 ನೋಡ್ರಿ. ಮತ್ತೆ ಹೆಂಗೆ ಕಂಡು ಹಿಡಿದು ತೋರಿಸಿದ್ನ. ಕೊನೆಯ ಸಂಖ್ಯೆ 8, ಅದರ ಮುಂದಿನ 9. ಒಂದು ಸ್ಟೆಪ್ ಬರ್ರಿ. ಯಾವ್ದಾರೆ ಒಂದು ಇದರಂದ್ರೆ ಅರ್ಧ ಮಾಡ್ರಿ, ಇದರಂದ್ರೆ ಅರ್ಧ ಮಾಡ್ರಿ. ಇದು 8 ಅರ್ಧ ಆಗ್ತದ. 4 ಮಾಡ್ರಿ 9 4 36. ಇಲ್ಲಿ ಕೂಡೋದ್ರೊಳಗೆ ಎಷ್ಟು ಟೈಮ್ ಹಿಡಿತು? 25 ಅನುಕ್ರಮ ಸಂಖ್ಯೆಗಳ ಮೊತ್ತ. 25 × 26 26 ಅರ್ಧ 13. 25 × 13 ಉತ್ತರ ಬಂತೆ. 12 ಅನುಕ್ರಮ ಸಂಖ್ಯೆಗಳ ಮೊತ್ತ. 12 × 13 12 ಅರ್ಧ 6 13 ಅರ್ಧ. ಬಾಯಲ್ಲೇನೆ ಮೊತ್ತಗಳನ್ನು ಹೇಳಬಹುದು ನೀವು ಲಕ್ಷ ಕೊಟ್ಟು ನೋಡಿದ್ರ. ಭಾಳ ವಂಡರ್ಫುಲ್ ನಿಮಗೆ ಮ್ಯಾಥ್ಸ್ಗಳನ್ನು ತಿಳಿಸ್ಲಿಕ್ಕತ್ತ. ಇದೊಂದು ಎಲ್ಲ ಹುಡುಗರು ನಮ್ಮ ಉತ್ತರ ಕರ್ನಾಟಕದ ಹುಡುಗರು, ಕನ್ನಡ ಮೀಡಿಯಂ ಹುಡುಗರು ಕಂಪ್ಯೂಟರ್ ಮಷಿನ್ ಆದಂಗೆ ಆಗ್ಬೇಕು. ನೀವು ಕಂಪ್ಯೂಟರ್ ಇದ್ದಂಗೆ ಕಲೀರಿ. ಭಾಳ ಇಂಟ್ರೆಸ್ಟ್ದಿಂದ ಕಲೀರಿ. ಭಾಳ ಚಲೋ ಟ್ರಿಕ್ಸ್ ಇವೆಲ್ಲ ತಿಳಿತಲ್ಲ ನೋಡಿ. 8 4 32. 8 4 4 ಉಳಿತು. 4 ತಳಗೆ 8 ಇಡ್ರಿ. 4 1 4 2 4 ಪೂರ್ಣಾಂಕ 1 ಎರಡಾಂಶ ಆಯ್ತು. 6 4.5 ಆಯ್ತು ನೋಡಿ. ಅಥವಾ ಒಮ್ಮೆ ನೀವು 4ರಲ್ಲಿ 2ರಲ್ಲಿ ಭಾಗ ಹೊಡೆದನ್ನು ಮಾಡ್ಬೋದು. ಮತ್ತೆ ಹೆಚ್ಚಿಗೆ ರಿವಿಷನ್ ಆಗ್ತಾರೆ. ನೀವು ಪದ್ಧತಿ ಪ್ರಕಾರ ಎಲ್ಲಿ ಹಿಂಗೆ ಮಾಡೋದು ನಿಮಗೂ ಉತ್ತರ ಸರಳ ಬರ್ತದೆ. ಅದು ನೋಡಿ 36 ಅಂತ ಇರ್ತೀರಿ. ತಾಳಿಗೆ 8 ಆತ. 4 2 8 4 9 36
ಬರೋಬ್ಬರಿ 9 2 ಆಯ್ತು. 2 4 8 4 1 2 ಸರಾಸರಿ ಬಂತು. ಅದನ್ನು ದಶಮಾಂಶದಾಗ ಇಟ್ಟು ಅದ 4.5 ಇಟ್ಬಿಡ್ರಿ. ಉತ್ತರ ಸಂಖ್ಯೆ ಬಿ. ಇದನ್ನ ನಿಮಗೆ ಭಾಳ ಯಾಕೆ ನಾ ಮಾದರಿಗಳನ್ನ ನೀವು ರಿಪೀಟ್ ನೋಡ್ಬಿಡ್ರಿ, ನಿಮಗೆ ಭಯಪಡ ಆಗ್ಬಿಡ್ತದೆ. ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಭಾರಿ ಸರಳ. ಬೆಸ ಸ್ಥಾನದಾಗಿದ್ದಾಗ ಅದೇ ಅಂಕೆ ವರ್ಗ. ಅದು ನಿಮ್ಮ ಸೂತ್ರದಾಗ ಹೇಳಿರ್ತಾರೆ n² ಅಂತ ಹೇಳಿಬಿಟ್ಟಿರ್ತಾರೆ. ನಿಮ್ಗೆ ನಾಳೆ ನೀವು 8ಕ್ಕೆ 9ಕ್ಕೆ 10ಕ್ಕೆ ಬಂದಾಗ ಅವೆಲ್ಲ ಮುಂದೆ ಸೂತ್ರ ನಿಮಗೆ ತಾವೇ ಬರ್ತಾವೆ. ಈಗ ಇಲ್ಲಿ ಕಲ್ತೆ ಬಿಟ್ಟಿರ್ತೀನಿ. ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ 1 3 5 7 9 11 11 ಅದರಿಂದ 13 1 2 3 4 5 6 7 ಅದು ಇವುಗಳ ಮೊತ್ತ ಮಾಡಿ ನೋಡ್ರಿ ಎಷ್ಟು ಅಂಕಿ. 1 2 3 4 5 6 7 7 49 ಬರ್ಬೇಕಿದ್ರದ್ದು. ಬಂದದಿಲ್ಲ ನೋಡುದು. ಸರಾಸರಿ ಕೇಳಿಲ್ಲ, ಮತ್ತೆ ಕೇಳ್ಯಾನ ಎಣಸರಿ. 3 1 4 13 20 25 26 27 28 29 9 2 3 4 49 ಬಂತು. ಇದನ್ನು ಹೆಂಗೆ ಮಾಡಿದ? ಎಷ್ಟವ ಅಂಕೆವು ನೋಡ್ರಿ. ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ 9 ಅಂತ ಹೇಳಿ ಅನ್ನ 7 ಮಾಡಿನೂ ಬೇಡ, ನನಗೂ ಗುರ್ತಿಲ್ಲ, ಮರ್ತನ. ಅದು 7 ಅಂತ ಹೇಳ್ಬಿಟ್ಟು 13 13 ಆದಿಂದ 15 15 ಆದಿಂದ 17 1 2 3 4 5 6 7 8 9. ಅದು ನನಗೆ 7 ಕಂಡಿತ್ತು, ಸಾರಿ. ಎಷ್ಟದು? 9. ಅದು 1 2 3 ಎಣಿಸಿ ನೋಡ್ರಿ ಇನ್ನೊಮ್ಮೆ. ಎಣಿಸ್ಬೇಕು. 1 2 3 4 5 6 7 8 9 9 ಎಷ್ಟು? 81 ನಾ ಇಟ್ಬಿಟ್ಟೆ. ಸರಾಸರಿ ಕೇಳಿದ್ದಂದ್ರೆ 9 ಬಂದು ಬಿಡುತ್ತದೆ. ಯಾಕಂದ್ರೆ 1 2 3 4 5 6 7 8 9 ಬಾಯಿಸ್ಬಿಟ್ರೆ 9 ಬರ್ತದಿಲ್ಲ ನೋಡ್ರಿ. ಈಗ ಅವ್ರು ಕೇಳಿದ ಮೊತ್ತ ಉತ್ತರ ಸಂಖ್ಯೆ ಬಿ. 81 ಬಂದದೋ ಇಲ್ಲೋ ನೋಡುನು. ಯಾಕಂದ್ರೆ ಎಷ್ಟು ಗುಂಪದ ಅದರ ವರ್ಗ ಇರ್ತದೆ. 1 2 3 4 5 6 7 8 9 ಸ್ಕ್ವೇರ್ ಈಸ್ ಈಕ್ವಲ್ ಟು 81. 7 5 12 15 16 25 32 33 37 39 40 41 4 5 6 7 8 ಕರೆಕ್ಟ್ 81. ಮೊದಲು 9 ಸಮ ಸಂಖ್ಯೆಗಳ ಮೊತ್ತ. ಮೊದಲು 9 ಸಮ ಸಂಖ್ಯೆಗಳ ಮೊತ್ತ. ನೀವು ಹಿಂಗಿತ್ತು ನೀವು ಪರ್ಫೆಕ್ಟ್ ನೋಡ್ಕೋತವ್ರಿ. ನೀವು ವಿಡಿಯೋ ಬಿಟ್ಬಿಟ್ಟು ನೋಡ್ರಿ, ಅಷ್ಟು ಈಸಿ ಟ್ರಿಕ್ಸ್ಗಳು ಇವು ನೋಡ್ರಿ. ಮೊದಲನ್ನು ಪ್ರಾರಂಭದಿಂದ 2 + 4 + 6 + 8 + 10 + 12 + 14 1 2 3 4 5 6 7 + 16 + 18 ಎಷ್ಟು? ಅದು ಎಣಿಸ್ರಿ ಮೊದಲು. 1 2 3 4 5 6 7 8 9 ಅದು 9 ಅದಲ್ಲ. 9 ಸಮ ಸಂಖ್ಯೆಗಳ ಮತ್ತೆ ಮಾಡಿ ನೋಡ್ರಿ. ಆಮೇಲೆ ನಿಮಗೆ ತೋರಿಸ್ತದ. 4 2 6 12 20 22 26 32 18 40 ಕೈಲ ಬಂತು 4 5 6 7 8 9 90 ಬಂತು. 90 ಬರಬೇಕಾದ್ರೆ ಉತ್ತರ ಸಂಖ್ಯೆ ಎ ಆಯ್ತು. ಈ 90ನ್ನ ಅನುಕ್ರಮವಾಗಿ ಮೊದಲು 9 ಸಮ ಸಂಖ್ಯೆಗಳ ಮೊತ್ತ ನಾವು ಹೆಂಗೆ ತಿಳ್ಕೊಬೇಕಂದ್ರೆ 1 2 3 4 5 6 7 8 9 ಮುಂದಿನ ಅಂಕೆ 10 9 × 90. ಸಮ ಸಂಖ್ಯೆಗಳ ಮೊತ್ತ ಬಂದಾಗ ಅನುಕ್ರಮ ಸಂಖ್ಯೆಗಳ ಮೊತ್ತ ಬಂತಂದ್ರೆ ಅರ್ಧ ಮಾಡಬೇಕು. ಸಮ ಸಂಖ್ಯೆಗಳ ಮೊತ್ತ ಬಂದಾಗ 9 × 10. ಅನುಕ್ರಮ ಸಂಖ್ಯೆಗಳ 9 ಅನುಕ್ರಮ ಸಂಖ್ಯೆಗಳ ಮೊತ್ತ ಕೇಳಿದಂದ್ರೆ ಇದರಾಗ ಒಂದು ಅಂಕಿ ಅರ್ಧ ಮಾಡ್ರಿ, 5 ಆಯ್ತು. 9 5 45. ಯಾವುದೇ ಒಂದು ಗಣಿತಗಳನ್ನು ಹೇಳುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ವಿಡಿಯೋ ಭಾಳ ದೊಡ್ಡ ಇರ್ತಾವ, ಭಾಳ ಚಲೋ ಇರ್ತಾವ. ಇವು ಪದೇ ಪದೇ ಇಂಥ ಗಣಿತಗಳು ನೋಡಿಬಿಟ್ರೆ ನಾಳೆಲ್ಲ ಸ್ಕೂಲ್ನಾಗ ಅಂತಾರೆ, ಏನ್ರಿ ನಿಮ್ಮ ಹುಡುಗ ಬಾಯಿಲೇನೆ ಉತ್ತರ ಆಗ್ತಾನೆ ಎಲ್ಲ ಗಣಿತ ರೀ. ನಿಮ್ಮ ರೀತಿ ಮಾತ್ರ ಕಲ್ತಿರ್ಬೇಕು. ಇವು
ಮೊದಲು 9 ಬೆಸ ಸಂಖ್ಯೆಗಳ ಮೊತ್ತ. ಓಕೆ, ಇಲ್ಲಿ ಇದು ಸೂತ್ರ n² ಅಂತಾರೆ ಇದಕ್ಕೆ. ಇದೇ ಸೂತ್ರ. ಮುಂದೆ ನೀವು ಹೈಸ್ಕೂಲ್ ಲೆವೆಲ್ ಆದಿಂದ ಬರ್ತದ. 7ನೇತೆಗೆ 8ನೇತೆಗೆ ಎಲ್ಲ ನಿಮ್ಮ ಕೋಚಿಂಗ್ದಾಗ ಎಲ್ಲ ಕಡೆ ಅವು ನಾವು ಹೇಳ್ತಿದ್ದೇವೆ ಅವಾಗ. ಈಗೇನಾಗ್ಬಿಟ್ಟವ ವಿಡಿಯೋದಾಗ ನಾವು ಡೈರೆಕ್ಟಾಗಿ ನಿಮಗೆ ಖುಷಿ ಆಗಂಗೆ ನಾವು ಡೈರೆಕ್ಟ್ ಕ್ಲೂ ಮೇಲೆ ತೋರ್ಸ್ಲಿಕ್ಕತ್ತ. ಮೊದಲು 8 ಅನುಕ್ರಮ ಸಂಖ್ಯೆಗಳ ಮೊತ್ತ ನೋಡಿ. ಅನುಕ್ರಮ ಸಂಖ್ಯೆಗಳ ಮೊತ್ತ ಇದ್ದಾಗ ಏನು ಹೇಳಿದ್ ನಾನು? 8 ಗುಂಡ್ಲೆ 9 ಮಾಡ್ರೆ ಅರ್ಧ ಮಾಡಿ 4 9 36. ಸಮ ಸಂಖ್ಯೆಗಳು ಇಟ್ಟರೆ ಅಂದ್ರೆ 8 9 72 ಆಗ್ತದೆ. ಬೇಕಾದ್ರೆ ಇಟ್ಟು ನೋಡ್ರಿ ನೀವು. ಸಮ ಸಂಖ್ಯೆಗಳನ್ನ ಅಷ್ಟೇ ಇಡ್ರಿ ನೀವು. 8 ಸಮ ಸಂಖ್ಯೆಗಳನ್ನ ಇಡ್ರಿ, ಇಟ್ಟು ಗುಣಾಕಾರ ಮಾಡಿ ನೋಡ್ರಿ. ನೀವು ಬಾಯಲ್ಲೇನೆ ಉತ್ತರ ಹೇಳ್ಬೋದು. ಎಲ್ಲಾರ 10 ಅನುಕ್ರಮ ಸಂಖ್ಯೆಗಳ ಮೊತ್ತ ಹೇಳೋ. ಇಂಥ ಒಂದು ಕ್ವಿಜ್ ಮಾಡಬೇಕು ವಿದ್ಯಾರ್ಥಿಗಳು, ಗಣಿತಗಳು. ಬಾಯಲ್ಲೇ ಇಂಥವು ಅಂದ್ರೆ ನೆನಪು ಉಳಿತಾವ ನಿಮಗೆ. ಇಂಥ ಲೆಕ್ಕಗಳನ್ನು ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಇರ್ತವೆ. ಬಾಯಲ್ಲೇನೆ ಉತ್ತರ. ಯಾವ ಬೆಕ್ಕದ ಗಣಿತಗಳು ಇರಲಿ ಅವು. ವೇದಿಕ್ ಮ್ಯಾಥಮೆಟಿಕ್ಸ್ ಬರ್ದವ್ರು ಎಂಥ ಶಣ್ಯರು ಬರ್ದಾರ ಅಂದ್ರೆ ಅವ್ರದ್ರೊಳಗೆ ನಾವು ಒಂದು ಪೈಸೆ ತಿಳ್ಕೊಂಡಿಲ್ಲ. ನಾ ಅಷ್ಟು ಬಾರಿ ಬುಕ್ಗಳು ನಮಗೆ ತಿಳಿದಿಲ್ಲ, ಅಷ್ಟು ವೇಗವಾಗಿ ಗಣಿತಗಳನ್ನು ಬರ್ದಾರ. ಈಗ ಅದರಂದು ಒಂದು ಪೈಸೆದಷ್ಟು ನಿಮಗೆ ನಾನು ತಿಳಿಸ್ಲಿಕ್ಕತ್ತ. ನೀವು ಮುಂದೆ ಶಣ್ಯರಾಗಿ ಕಲಿಯಿರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.